ಈ ರೆಸಿಪಿನ ನೀವು ಒಂದು ಸಲ ಮಾಡಿದರೆ ಅಂದ್ರೆ ಮನ್ಯಾಗ ಇದೇ ಥರ ಮಾಡಿರಿ ಅಂತ ಆ ಥರ ರೆಸಿಪಿ ಇದು. ಇನ್ಸ್ಟೆಂಟಾಗಿ ಮತ್ತು ಟೇಸ್ಟಿಯಾಗಿ ಈಸಿಯಾಗಿ ಒಂದು ಹಾಫ್ ಆನ್ ಅವರಲ್ಲೇ ಮಾಡ್ಕೋಬೋದು. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗನ ಒಂದು ಅರ್ಧ ಗಂಟೆ ಒಳಗೆ ಮಾಡುವಂಥ ರೆಸಿಪಿ ಇದು ಚಿಕನ್ ಡ್ರೈ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅರ್ಧ ಕೆ ಅಷ್ಟು ಚಿಕನ್ ತಗೊಂಡೆ ನೋಡಿರಿ, ಚಿಕನ್ ಡ್ರೈ ಮಾಡೋಣ ಅಂಥೇಳಿ. ಅದಕ್ಕೆ ಇವಾಗ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕತ್ತೇನೆ ಮತ್ತು ನಮ್ಗೆ ರುಚಿಗೆ ಎಷ್ಟು ಬೇಕಾಗೈತೆ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಇಡಾಕತ್ತೆ ನೋಡಿರಿ. ಒಂದು 10 ನಿಮಿಷ ಅಷ್ಟೇ. ನಾವು ಹಾಫ್ ಆನ್ ಅವರಲ್ಲೇ ಈ ಚಿಕನ್ ಡ್ರೈನ ಮಾಡ್ಕೋಬೋದು. ನಾನು ಮಾತ್ರ ಕೈಯಲ್ಲೇ ಮಿಕ್ಸ್ ಮಾಡೋದು, ಒಬ್ಬೊಬ್ಬರು ಚಮಚದಲ್ಲಿ ಮಿಕ್ಸ್ ಮಾಡ್ತಾರೆ. ಈಗ ನೋಡಿರಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾಕತ್ತೀನಿ. ನಾ ಫಸ್ಟೇ ಉಪ್ಪು ಹಾಕಿದ್ದೆ, ಅದು ವಿಡಿಯೋ ಆಗಿಲ್ಲ, ಮತ್ತದು ಉಪ್ಪು ಹಾಕಿಲ್ಲ ಅಂತ ಅನ್ಕೋಬೇಡ್ರಿ. ಮತ್ತು ಫಸ್ಟು ಉಪ್ಪು ಹಾಕಿದ್ದೆ, ಆಮೇಲೆ ನಾನು ಖಾರ ಪುಡಿ ಹಾಕಿದ್ದೆ. ಈ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ 10 ನಿಮಿಷ ಇಟ್ಟರೆ ಸಾಕು. ನಾವು 5 ನಿಮಿಷ 10 ನಿಮಿಷ ಇಡಲ್ಲ ಅಂದ್ರೂ ಡೈರೆಕ್ಟಾಗಿ ಈ ಥರ ಮಿಕ್ಸ್ ಮಾಡಿ ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ಬೋದು. ನಾನು ಮಾತ್ರ ಕೈಯಲ್ಲೇ ಮಿಕ್ಸ್ ಮಾಡೋದು ನೋಡಿರಿ. ಯಾವುದು ಸ್ಪೂನಿಗೇನು ಅದೆಲ್ಲ ನನಗೆ ಅಡ್ಜಸ್ಟ್ ಆಗೋಂಗಿಲ್ಲ. ನಾನು ಹಾಗೆ ಮಿಕ್ಸ್ ಮಾಡಿದ್ಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೇನೆ. ಅದು ಎಣ್ಣೆ ಹಾಕಿದ್ಮೇಲೆ ನಾವು ಚಿಕನ್ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಖಾರ ಉಪ್ಪು ಎಲ್ಲ, ಅದನ್ನ ಇವಾಗ ಎಣ್ಣೆಗೆ ಹಾಕತ್ತೆ ನೋಡಿರಿ. ಈ ರೆಸಿಪಿನ ನೀವು ಒಂದ್ಸಲ ನೋಡಿದ್ರಿ ಅಂದರೆ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಮಾತ್ರ ಒಂದು ಹಾಫ್ ಆನ್ ಅವರಲ್ಲೇ ಆಗುವಂಥ ರೆಸಿಪಿ. ನಾನು ಯಾವುದೇ ರೆಸಿಪಿ ತೋರಿಸಿದ್ರೂ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋದೇ, ಮನೆಯಲ್ಲಿ ಯಾವ ಐಟಮ್ ಇರ್ತೈತೋ ಅದರಲ್ಲೇ ಟೇಸ್ಟಿಯಾಗಿ ಮಾಡೋವಂಥ ಐಟಮನ್ನೇ ನಾನು ತೋರಿಸೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಇನ್ಸ್ಟೆಂಟಾಗಿ ಯಾರಾದರೂ ಗೆಸ್ಟ್ ಬಂದರು ಅಂದ ಕೂಡಲೇ ಮಾಡುವಂಥ ರೆಸಿಪಿನೇ. ನಾವು ಅವ್ರ ಜೊತೆ ಮಾತಾಡ್ಕೊತಾನೆ ಈ ರೆಸಿಪಿ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಬ್ಬೊಬ್ಬರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದೇ ಇಲ್ಲ ಅಂದರೆ ನಾವು ಜಲ್ದಿನೇ ಬೆಳ್ಳುಳ್ಳಿ ಶುಂಠಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಸಾಕು. ಬೇಗ ಅಂದರೆ ಒಂದು 25 ನಿಮಿಷನಾದರೂ ಆಗುತ್ತೆ ನೋಡಿರಿ. ಇದು ಅರ್ಧ ಗಂಟೆನೂ ಆಗಂಗಿಲ್ಲ, ಅಷ್ಟು ಜಲ್ದಿ ಆಗುವಂಥ ರೆಸಿಪಿ ಇದು ನೋಡಿರಿ. ಈಗ ಅಲ್ಲೇ ಅದು ಎಣ್ಣೆ ಬಿಡ್ತಾ ಐತಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಾಕತ್ತೈತು, ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಇದು ಚೆನ್ನಾಗಿ ಎಣ್ಣೆ ಒಳಗನೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ನೋಡಿರಿ ಈಗಲೇ ಆಲ್ರೆಡಿ ಸ್ವಲ್ಪ ಎಣ್ಣೆ ಬಿಟ್ಟೈತಿ. ಈ ಥರ ಎಣ್ಣೆ ಬಿಟ್ಟ ಮೇಲೆ ನಮಗೆ ಸ್ವಲ್ಪ ನೀರು ಎಷ್ಟು ಬೇಕಾಗೈತೆ ಅಷ್ಟು ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ, ಇದು ಡ್ರೈ ಅನ್ಸಂಗಿಲ್ಲ. ನಾವೊಂದು ಅರ್ಧ ಕಪ್ಪಷ್ಟು ನೀರು ಹಾಕತ್ತೆ ನೋಡಿರಿ, ಸ್ವಲ್ಪ ಚಿಕನ್ ಬೇಯಲಿ ಅಂಥೇಳಿ. ಒಂದು ಚಿಕನ್ನು ಬೇಯೋಕೆ ಸ್ವಲ್ಪ ಟೈಮ್ ತೊಗೊತೈತಿ, ಒಂದೊಂದು ಚಿಕನ್ನು ಬೇಗ ಬೇಯ್ತೈತಿ. ಅವು ಚಿಕನ್ನು ನಾವು ತಗೊಂಡ ಮೇಲೆ ಡಿಪೆಂಡ್ ಆಗ್ತೈತಿ. ನಾನು ನೋಡಿರಿ ಒಂದು ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕಿದ್ದೀನಿ, ಚಿಕನ್ ಬೇಯೋವಷ್ಟು ಅಷ್ಟೇ. ಮತ್ತು ಚಿಕನ್ನು ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಅಷ್ಟು ಸರಿನೂ ಅನ್ಸಂಗಿಲ್ಲ ಆರೋಗ್ಯಕ್ಕೆ. ಯಾವುದೇ ಪದಾರ್ಥ ಆಯಿತು, ನಾವು ಮಟನ್ನು ಚಿಕನ್ನು ಚೆನ್ನಾಗಿ ಬೇಯಿಸ್ಕೊಂಡೇ ತಿನ್ನಬೇಕು, ಹಸಿ ಇರಬಾರ್ದು ಅದು. ನಾನು 1-2 ಹಸಿಮೆಣ್ಸಿನ್ಕಾಯಿನ ಹಂಗೆ ಮುರಿದು, ಅದು ಕಟ್ಟು ಸತಿಗೂ ಮಾಡಿಲ್ಲ, ನಾನು ಹಂಗೆ ಮುರಿದು ಹಾಕಿದ್ದೀನಿ. ಒಂದು ಕಡ್ಡಿಯಷ್ಟು ಕರಿಬೇವು. ಈ ಕರಿಬೇವು ಹಾಕಿದ್ರೆ ಮಾತ್ರ ಚಿಕನ್ ಡ್ರೈ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತೈತಿ ನೋಡಿರಿ, ಎಕ್ಸ್ಟ್ರಾನೇ ಟೇಸ್ಟ್ ಕೊಡ್ತೈತಿ. ಒಂದ್ಸಲ ಕರಿಬೇವಿಂದು ಚಿಕನ್ ಡ್ರೈ ಮಾಡಿ ತೋರಿಸ್ತೇನೆ ನೋಡಿರಿ. ಈಗ ಒಂದು ಕಡ್ಡಿಯಷ್ಟು ನಾನು ಕರಿಬೇವಿನ ಎಲೆ ಹಾಕ್ಯಂಡೀನಿ. ಇದು ಭಾಳ ರುಚಿ ಅನ್ನಿಸ್ತೈತಿ. ಮತ್ತು ಸ್ವಲ್ಪ ಕೊತ್ತಂಬರಿ. ನನಗಂತೂ ಕೊತ್ತಂಬರಿ ಇಲ್ಲದ್ರೆ ಅಡುಗೆನೇ ಮಾಡೋಕೆ ಇಷ್ಟ ಆಗಂಗಿಲ್ಲ. ಕೊತ್ತಂಬರಿ ಅಂದ್ರೆ ಎಲ್ಲ ಇದು ನಾನು ಹೇಳ್ತಿದ್ದ ರೆಸಿಪಿ ಮಾತ್ರ ಮನ್ಯಾಗ ಆಲ್ಮೋಸ್ಟ್ ಎಲ್ಲರ ಮನೆಗೆ ಇದ್ದೇ ಇರ್ತೈತಿ. ಇಷ್ಟು ರೆಡಿ ಇದ್ದರೆ ಸಾಕು ನೋಡಿರಿ, ಒಂದು ಅರ್ಧ ಗಂಟೆ ಒಳಗನೆ ಚಿಕನ್ ಡ್ರೈ ರೆಡಿ ಆಗಿಬಿಡ್ತೈತಿ ನೋಡಿರಿ. ಚಿಕನ್ ಡ್ರೈ ರೆಡಿ ಆಗೈತಿ. ಭಾಳ ಅಂದ್ರೆ ಭಾಳ ಕಲರ್ಫುಲ್ಲಾಗಿ ಕಾಣಕತ್ತೈತಿ. ಮತ್ತು ಟೇಸ್ಟ್ ಮಾತ್ರ ಹಂಗೆ ಆಗೈತಿ, ರುಚಿನ ಹಂಗೆ ಐತಿ ನೋಡಿರಿ. ಎಣ್ಣೆ ಯಾವ ಥರ ಬಿಟ್ಕೊಂಡೈತಿ ಅಂತ. ಈ ಥರ ನಾವು ಈ ಚಳಿಗಾಲಕ್ಕಂತ ಹೇಳಿ ಮಾಡಿದ ರೆಸಿಪಿ. ನಾವು ಊಟ ಮಾಡೋಕ್ಕಿಂತ ಮೊದಲೇ ಇದು ಒಂದ್ಸಲ ಟೇಸ್ಟ್ ನೋಡಿದ್ವಿ ಅಂದ್ರೆ ಊಟದ ಜೊತೆ ತಿನ್ನಂಗಿಲ್ಲ, ಹಂಗೆ ಒಂದು ಬೌಲಲ್ಲಿ ಹಾಕ್ಯಂಡು ತಿಂದು. ಇದು ನಾವು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಒಂದೇ ಒಂದು ಪೀಸ್ ತಿಂತಾಯಿದ್ರೆ ಅದು ಊಟದ ಜೊತೆ ಬೇಡಪ್ಪ, ಫಸ್ಟೇ ತಿಂದು ನೋಡೋಣ ಅಂತೇಳಿ ಒಂದು ಬೌಲಲ್ಲಿ ಹಾಕ್ಯಂಡು ಕೂತ್ಕೊಂಡು ತಿಂತಾ ಇರಬೇಕು ಅನ್ನಿಸ್ತೈತಿ, ಅಷ್ಟು ರುಚಿಯಾಗಿರ್ತೈತಿ. ಇದು ಮಾತ್ರ ರೆಸಿಪಿ ಚಿಕನ್ ಡ್ರೈ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.